ಏನಾಗಿದೆಯೋ ಇನ್ನ ಮಾಹಿತಿ ಗೊತ್ತಿಲ್ಲ ನಮ್ಗೆ. ಬಿಜೆಪಿ ಅವರೆಲ್ಲ ಪೊಲಿಟಿಕಲೈಸ್ ಮಾಡ್ತಾ ಇದ್ದಾರೆ. ಬಟ್ ಪೊಲೀಸ್ ಅಧಿಕಾರಿಗಳು ಬಹಳ ಕಾಂಪಿಟೆಂಟ್ ಇದ್ದಾರೆ ಅಲ್ಲಿ. ಅನೂಪ್ ಅವರೆಲ್ಲ ಅವರು ದೇ ವಿಲ್ ಟೇಕ್ ಕೇರ್ ಆಫ್ ಇಟ್. ಅವ್ರು ಏನ್ ಬೇಕೋ ಅದನ್ನ ಕಾನೂನು ರೀತಿ ಕ್ರಮ ಕೈಗೊಳ್ತಾರೆ. ಯಾರು ತಪ್ಪಿಸಿರ್ತಾರೆ ಅವ್ರನ್ನೆಲ್ಲ ಕೂಡ ಕೂಡಲೇ ಕ್ರಮ ಕೈಗೊಳ್ಳುವಂತ ಕೆಲಸವನ್ನ ಮಾಡ್ತದೆ. ವಿಲ್ ನಾಟ್ ಇನ್ವಾಲ್ವ್, ವಿಲ್ ನಾಟ್ ಇಂಟರ್ಫಿಯರ್. ಪೊಲೀಸ್ ವಿಲ್ ಡು ದಿ ಜಾಬ್. ರಾಜ್ಯದಲ್ಲಿ ಪದೇ ಪದೇ ಕಾನೂನು ಸುವ್ಯವಸ್ಥೆ ಬಗ್ಗೆ ಬಿಜೆಪಿ ಪ್ರಶ್ನೆ ಮಾಡ್ತಿದೆ. ಇವಾಗ ಒಂದೇ ವಾರದಲ್ಲಿ 2ನೇ ಘಟನೆ ಸರ್ ಮಂಗಳೂರಲ್ಲಿ. ಈಗ ನಾನು ಅದ್ರ ಬಗ್ಗೆ ಮಾತಾಡಕ್ ಹೋಗಲ್ಲ. ಕರ್ನಾಟಕ ರಾಜ್ಯ ಶಾಂತಿಯಿಂದ ಇದೆ. ಶಾಂತಿಯಿಂದ ಇರಕ್ಕೆ ಬಿಜೆಪಿ ಅವರು ಸಹಕಾರ ಕೊಡಬೇಕು. ಶಾಂತಿ ಕೆಡಿಸ್ಬೇಕು ಅಂದ್ರೆ ಇವೆಲ್ಲ ಮಾತಾಡ್ಬೇಕು. ಸರ್ ಬಿಜೆಪಿ ನಾಯಕರು ಮಂಗಳೂರಿಗೆ ಹೋಗಿದ್ದಾರೆ, ಸಾಂತ್ವನ ಕೊಡ್ತಾ ಇದ್ದಾರೆ ಸರ್, ನೀವೇನ್ ಹೇಳ್ತೀರಿ? ಒಂದು ನಿಮಿಷ. ಈಗ ನಾನು ಸಭೆ ಮಾಡಿದ್ದು ಇಂಟರ್ನ್ಯಾಷನಲ್ ಫಿಲಂ ಅವಾರ್ಡ್ಸ್, IFAದು ಒಂದು ಕಾರ್ಯಕ್ರಮ, ಬೆಂಗಳೂರು ಹಬ್ಬ, ಇವೆಲ್ಲ ಡಿಸೆಂಬರ್ ಜನವರಿಯಲ್ಲಿ ಒಂದು ಬೆಂಗಳೂರು ಹಬ್ಬ, ಇವೆಲ್ಲ ಕೂಡ ಫೆಸ್ಟಿವಲ್ಲು ಕೆಲವೆಲ್ಲ ಮಾಡಬೇಕು ಎಂದು ನಮ್ಮಲ್ಲಿ ಮೊದಲಿಂದ ನಡೀತಾ ಇದೆ. ಅದಕ್ಕೆ ಸ್ವಲ್ಪ ಅಪ್ಗ್ರೇಡ್ ಮಾಡಬೇಕು ಅಂತೇಳಿ IFA ಅವ್ರಿಗೂ ಕರೆಸಿದ್ದು ನಾವು. ಅವರು ಕೂಡ ಅದೆಲ್ಲ ಮಿಕ್ಸ್ ಮಾಡಿ ಒಂದು ವಾರ ಒಂದು ಒಳ್ಳೆ ವಾತಾವರಣ ಬೆಂಗಳೂರು ನಗರದಲ್ಲಿ ಕ್ರಿಯೇಟ್ ಆಗಲಿ ಅಂತ. ಯಾಕೆಂದ್ರೆ ನಮ್ಮ ಬೆಂಗಳೂರನ್ನ ಪ್ರಮೋಟ್ ಮಾಡಬೇಕು. ಈಗ ರಾಜಸ್ಥಾನದಲ್ಲಿ ಮಾಡಿದ್ದಾರೆ, ತೆಲಂಗಾಣ ಅವರು ಬ್ಯೂಟಿ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ನಾವೇನು ಬ್ಯೂಟಿ ಕಂಟೆಸ್ಟ್ ಮಾಡ್ತಾ ಇಲ್ಲ, ನಾವು ಫಿಲಂ. ಯಾಕೆಂದ್ರೆ ಈ ನಡುವೆ ಬಾಲಿವುಡ್ಗಿನ್ನ ಹಾಲಿವುಡ್ ಚೆನ್ನಾಗಿ ಬೆಳೀತಾ ಇದೆ. ಅದಕ್ಕೆ ಉತ್ತೇಜನ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಕರೆದು ಅವರೆಲ್ಲ ನನಗೆ ಪ್ರಪೋಸಲ್ ಕೊಟ್ಟಿದ್ರು. ಸೊ ಪ್ರಿಲಿಮಿನರಿ ಮೀಟಿಂಗ್ ನಾನು ಮಾಡಿದ್ದೀನಿ. ಅದೆಲ್ಲ ಕೂತ್ಕೊಂಡು ಮುಂದಕ್ಕೆ ಅದ್ರ ಡೇಟ್ಸ್ ಎಲ್ಲ ಅವ್ರು ಅಕ್ಟೋಬರ್ ಅಲ್ಲಿ ಇರ್ತಾ ಇದ್ರು. ನಾನು ಅಕ್ಟೋಬರ್ ಮಾಡೋಕ್ಕಾಗಲ್ಲ, ನಮ್ಮಲ್ಲಿ ದಸರಾ ಇದೆ. ನವೆಂಬರು, ಡಿಸೆಂಬರು, ಜನವರಿ ಆ ಟೈಮಲ್ಲಿ ಮಾತ್ರ ನಾವು ಮಾಡ್ಲಿಕ್ಕೆ ಅವಕಾಶ ಅಂತ ಹೇಳಿ ಅವ್ರಿಗೆ ಮಾಡಿದೀವಿ. ಆಫೀಸರ್ಸ್ ಎಲ್ಲ ಕೂತ್ಕೊಂಡು ಮಾತಾಡ್ತಾರೆ. ಅವರೆಲ್ಲ ಮಾತಾಡಿದ್ಮೇಲೆ ಆಮೇಲೆ ಬೇರೆಯವ್ರನ್ನ ಹೋಟ್ಲ್ ಅಸೋಸಿಯೇಷನ್ ಕರೆಸ್ಬೇಕಾಗ್ತದೆ, ಥಿಯೇಟರ್ಸ್ ಅವ್ರನ್ನ ಕರೆಸ್ಬೇಕಾಗ್ತದೆ, ಬೇರೆ ಅಸೋಸಿಯೇಷನ್ ಕರೆಸ್ಬೇಕಾಗ್ತದೆ. ಆಮೇಲೆ ಅದನ್ನ ಮಾತಾಡ್ತೀವಿ. ಬೆಂಗಳೂರನ್ನ ನಾವು ಹೆಚ್ಚಿಗೆ ಪ್ರಮೋಷನ್ ಕ್ರಿಯೇಟ್ ಮಾಡಲಿಕ್ಕೆ, ಇಡೀ ವರ್ಲ್ಡ್ ಅಲ್ಲಿ ಮಾಡಲಿಕ್ಕೆ, ಈ ಕಲ್ಚರಲ್ ಇದರಲ್ಲಿ ಮಾಡಲಿಕ್ಕೆ ನಮ್ಗೊಂದು ದೊಡ್ಡ ಕೊರತೆ ಅಂದ್ರೆ ಅಂತ ಒಂದು ಮುಂಬೈ ಬಿಟ್ಟರೆ ನೆಕ್ಸ್ಟ್ ಬೆಂಗಳೂರು ಅಂತ ಎಲ್ಲ ಅವರೆಲ್ಲ ಬಂದು ರಿಕ್ವೆಸ್ಟ್ ಮಾಡ್ತಾರೆ. ಜಾಗಗಳಿಲ್ಲ, ಅದನ್ನೆಲ್ಲ ಅವ್ರಿಗೆ ರಿಕ್ಕಿ ಮಾಡಕ್ ಹೇಳಿದ್ದೀನಿ ನಾನು. ಆದ್ಮೇಲೆ ವಿಟೆಗೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.